ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋ ಅವಲಕ್ಕಿ ರೆಸಿಪಿ. ಪೇಪರ್ ಅವಲಕ್ಕಿ ಹಚ್ಚಾತೀನಿ, ಅದು ನಮ್ಮನೆ ಸ್ಟೈಲಿಂದ. ಮಿನಿಮಮ್ 1 kg ಅವಲಕ್ಕಿ ಹಚ್ಚಾತೈತಿ. ಅದಕ್ಕೆ ಇಷ್ಟು ಎಣ್ಣೆ ಹಾಕ್ಕೊಂಡೈತಿ. ಆಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಶೇಂಗಾ ಹಾಕ್ಕೊಳತ್ತೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ಬ್ಯಾಸ್ಗೆ ಚಾಲು ಅಲ್ಲ, ಅದಕ್ಕಂತೇಳಿ ಅವಲಕ್ಕಿನ ಬಿಸಿಲಾಗ ಒಣಗಿಸಿ ತೊಗೊಂಬಂದೀನಿ. ಇವಾಗ ಪುಟಾಣಿ ಹಾಕ್ಕೊಳಕತ್ತೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನು ಇದಕ್ಕೆ ಎಕ್ಸ್ಟ್ರಾ ಅಂತೇಳಿ ಗೋಡಂಬಿ ಹಾಕ್ಕೊಳತ್ತೀನಿ. ಅದು ಆಪ್ಷನಲ್, ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಕೊಬ್ಬರಿ ಹಾಕ್ಕೋಬೋದು. ನಾನು ಕೊಬ್ಬರಿ ಹಾಕ್ಕೊಂಡಿಲ್ಲ, ನಂಗೆ ಇಷ್ಟ ಆಗಲ್ಲ ಅಂತೇಳಿ. ಎಲ್ಲನೂ ಲೋ ಫ್ಲೇಮ್ನಾಗ ಫ್ರೈ ಮಾಡ್ಕೋಬೇಕು, ಯಾವುದು ಹೊತ್ತಿಸ್ಬಾರ್ದು. ಆಮೇಲೆ ಚಿಕ್ಕ ಸೈಜಿಂದ 2 ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೆ. ಹಾಗೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡೀನಿ. ಎಲ್ಲನೂ ಲೋ ಫ್ಲೇಮ್ನಾಗ ಫ್ರೈ ಮಾಡಬೇಕು, ಇಲ್ಲಾಂದ್ರೆ ಎಲ್ಲ ಹೊತ್ತೋಗ್ಬಿಡ್ತಾವೆ. ಇದು ಆಪ್ಷನಲ್ಲ. ಇದು ಎಳ್ಳು ಹಾಕ್ಕೊಳತ್ತೀನಿ ನಾನು. ನೀವು ಬೇಕಿದ್ರೆ ಹಾಕ್ಕೋಬೋದು. ಟೇಸ್ಟ್ ಮಾತ್ರ ಭಾರಿ ಚಲೋ ಬರ್ತೈತಿ. ಇವಾಗ ಸ್ವಲ್ಪ ಅರಿಶಿನ ಹಾಕೀನಿ, ಸ್ವಲ್ಪ ಉಪ್ಪು ಹಾಕ್ತೀನಿ. ನಾನು 1 kg ಅವಲಕ್ಕಿ ಹಚ್ಚಾತೀನಿ. ಆ ಲೆಕ್ಕಕ್ಕೆ ನಾನು ಹಾಕ್ಕೊಳತ್ತೀನಿ. ನೀವು ಎಷ್ಟು ಹಚ್ಕೊತೀರಿ ಅದ್ರ ಮೇಲೆ ನೀವು ಹಚ್ಕೋಬೋದು. ಇವಾಗ 3 ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಹಾಕತ್ತೀನಿ. ಖಾರ ನೀವು ನೋಡಿ ಹಾಕ್ಕೋಬೋದು. ಜಾಸ್ತಿ ತಿಂತೀರಿ ಅಂದರೆ ಜಾಸ್ತಿ ಹಾಕ್ಕೋಬೋದು, ಇಲ್ಲಾಂದರೆ ಇಷ್ಟು ಹಾಕ್ಕೋಬೋದು. ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಅವಲಕ್ಕಿನ ತೆಗೆದಿಟ್ಕೊಂಡಿರ್ಬೇಕು. ಒಗ್ಗರಣೆ ಎಲ್ಲ ತಣ್ಣಗಾದ್ಮೇಲೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ, ಅಂದರೆ ನಿಮ್ಗೆ ಎಷ್ಟು ಹಾಕ್ಬೇಕಂತ ಗೊತ್ತಾಗ್ತೈತಿ. ಆಮೇಲೆ ಜಾಸ್ತಿ ಒಗ್ಗರಣೆನೂ ಆಗಂಗಿಲ್ಲ ನೋಡ್ಕೊಂಡು ಹಾಕಿದ್ರೆ. ನನಗೆ ಫುಲ್ ಒಗ್ಗರಣೆ ಹಿಡಿತು 1 kgಗೆ ಹಚ್ಚೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ಈಗ ಪುಟಾಣಿ ಹಿಟ್ಟು ಮತ್ತು ಸಕ್ಕರೆ ಪುಡಿ ಎರಡೂ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬೇಕು. ಇದು ನೋಡೋಕೆ ಸಿಂಪಲ್ ಆಗಿರ್ಬೋದು, ಅದರ ಟೇಸ್ಟ್ ಮಾತ್ರ ಭಾರಿ ಚಲೋ ಐತಿ. ಚಾದ ಜೊತೆ ಅಂತೂ ಭಾರಿ ಇಷ್ಟ ಆಗ್ತೈತಿ ನಿಮ್ಗೆ. 1 ಟೈಮ್ ಮಾಡಿ ಟ್ರೈ ಮಾಡಿರಿ. ಹಂಗೆ ಹೆಂಗಾಗೈತಿ ಅಂತ ನನಗೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.